ಧರ್ಮಸ್ಥಳದಲ್ಲಿ ಜನಜಾತ್ರೆ, ಕುಕ್ಕೆ ಸುಬ್ರಹ್ಮಣ್ಯದಲ್ಲೂ ಜನವೋ ಜನ, ಕೊಲ್ಲೂರು, ಚಾಮುಂಡಿ ಬೆಟ್ಟ, ಸವದತ್ತಿ, ಹಂಪಿ ಹೀಗೆ ಧಾರ್ಮಿಕ ಸ್ಥಳಗಳು, ಪ್ರವಾಸಿ ಸ್ಥಳಗಳು ಅಲ್ಲಿ ಎಲ್ಲಿ ನೋಡಿದ್ರು ನಿಮಗೆ ಅನುಭವಕ್ಕೆ ಬಂದಿರಬಹುದು. ಮಹಿಳೆಯರೇ ಕಾಣ್ತಿದ್ದಾರೆ. ಇದಕ್ಕೆ ಕಾರಣವೇ ಶಕ್ತಿ ಯೋಜನೆ. ಇದೇ ಯೋಜನೆ ದೇಗುಲಗಳ ಆದಾಯ ಕೂಡ ದ್ವಿಗುಣಗೊಳಿಸಿದೆ. ಇದೇ ಹೊತ್ತಲ್ಲಿ ಸರ್ಕಾರ ಕೆಎಸ್ಆರ್ಟಿಸಿಗೆ 100 ಹೊಸ ಬಸ್ಗಳ ಕೊಡುಗೆಯನ್ನು ಕೂಡ ನೀಡಿದೆ. ಶಕ್ತಿ ಯೋಜನೆಯಿಂದ ದೇಗುಲಗಳಿಗೆ ಬಂಪರ್. ರಾಜ್ಯದ ದೇವಸ್ಥಾನಗಳ ಆದಾಯ ದ್ವಿಗುಣ. ಶಕ್ತಿ ಯೋಜನೆ ಸಾರಿಗೆ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣದ ಅವಕಾಶ ಕಲ್ಪಿಸಿರೋ ಯೋಜನೆ ಇದು. ಈ ಯೋಜನೆ ಜಾರಿಯಾಗ್ತಿದ್ದಂತೆ ರಾಜ್ಯದ ಪುಣ್ಯಕ್ಷೇತ್ರಗಳೆಲ್ಲ ಮಹಿಳೆಯರಿಂದಲೇ ತುಂಬಿ ಹೋಗ್ತಿವೆ. ವಿಷಯ ಅಂದರೆ ಇದರಿಂದ ದೇಗುಲದ ಆದಾಯ ಕೂಡ ಹೆಚ್ಚಾಗಿದೆ. 2022ರಲ್ಲಿ ದೇಗುಲಗಳಿಂದ 230 ಕೋಟಿ ಆದಾಯ ಬಂದಿತ್ತು. ಆದರೆ 2022ರಲ್ಲಿ ದೇಗುಲಗಳಿಂದ 230 ಕೋಟಿ ಆದಾಯ ಬಂದಿತ್ತು. ಆದರೆ 2023ರಲ್ಲಿ 390 ಕೋಟಿ ಆದಾಯ ಸಂಗ್ರಹವಾಗಿದೆ. ಅಂದರೆ 150 ಕೋಟಿ ಆದಾಯ ಹೆಚ್ಚಾಗಿದೆ. ವಿಷಯ ಅಂದರೆ ಆಯಾ ದೇಗುಲಗಳ ಆದಾಯ ಆಯಾ ದೇಗುಲಗಳ ಅಭಿವೃದ್ಧಿಗೆ ಖರ್ಚು ಮಾಡುವಂತೆ ಸರ್ಕಾರ ಆದೇಶ ಮಾಡಿದೆ. ಆಯಾ ದೇವಸ್ಥಾನದ ಹಣ ಆಯಾ ದೇವಸ್ಥಾನಕ್ಕೆ ಖರ್ಚು ಮಾಡಬೇಕು ಅಂತ ಸ್ಪಷ್ಟವಾಗಿ ಆದೇಶ ಮಾಡಿದ್ದೀವಿ. ಹಿಂದೆ ಎಲ್ಲ ಅಪಪ್ರಚಾರ ಮಾಡೋರು ಬಿಜೆಪಿಯವರು, ಅಲ್ಲಿ ಕೊಟ್ಬಿಡ್ತಾರೆ ಇಲ್ಲಿ ಕೊಟ್ಬಿಡ್ತಾರೆ ಅಂತ ಎಲ್ಲೂ ಕೊಡೋದಿಲ್ಲ. ಆ ದೇವಸ್ಥಾನ ಆ ದೇವಸ್ಥಾನಕ್ಕೆ ಖರ್ಚಾಗಬೇಕು, ಅವ್ರ ಅಕೌಂಟಲ್ಲೇ ಇರಬೇಕು. ದಕ್ಷಿಣ ಕನ್ನಡ ಜಿಲ್ಲೆ ಸುಬ್ರಹ್ಮಣ್ಯಕ್ಕೆ ಕಳೆದ ವರ್ಷ 74 ಕೋಟಿ ಆದಾಯ ಬಂದಿತ್ತು. ಆದರೆ 2023ರಲ್ಲಿ ಬರೋಬ್ಬರಿ 123 ಕೋಟಿ ಆದಾಯ ಸಂಗ್ರಹವಾಗಿದೆ. ಕೊಲ್ಲೂರು ಮೂಕಾಂಬಿಕಾ ದೇಗುಲಕ್ಕೆ ಕಳೆದ ವರ್ಷ 31.36 ಕೋಟಿ ಆದಾಯ ಬಂದಿದ್ರೆ ಈ ಬಾರಿ 59 ಕೋಟಿ 47 ಲಕ್ಷಕ್ಕೆ ಹೆಚ್ಚಳವಾಗಿದೆ. ಮೈಸೂರಿನ ಚಾಮುಂಡೇಶ್ವರಿ ದೇಗುಲಕ್ಕೆ ಕಳೆದ ವರ್ಷ 21 ಕೋಟಿ 92 ಲಕ್ಷ ಆದಾಯ ಬಂದಿತ್ತು. ಈ ವರ್ಷ 52 ಕೋಟಿ 40 ಲಕ್ಷ ಆದಾಯ ಬಂದಿದೆ. ಬೆಳಗಾವಿ ಜಿಲ್ಲೆ ಸವದತ್ತಿ ಯಲ್ಲಮ್ಮ ದೇಗುಲಕ್ಕೆ ಕಳೆದ ವರ್ಷ 10 ಕೋಟಿ 99 ಲಕ್ಷ ರೂಪಾಯಿ ಆದಾಯ ಬಂದಿದ್ರೆ ಈ ವರ್ಷ 22 ಕೋಟಿ 52 ಲಕ್ಷ ಹಣ ಆದಾಯ ಹರಿದು ಬಂದಿದೆ. ಅದರಂತೆ ಬೆಂಗಳೂರಿನ ಬನಶಂಕರಿ ದೇಗುಲಕ್ಕೆ ಕಳೆದ ವರ್ಷ 5 ಕೋಟಿ 95 ಲಕ್ಷ ರೂಪಾಯಿ ಆದಾಯ ಬಂದಿತ್ತು. ಈ ಬಾರಿ 10 ಕೋಟಿ 58 ಲಕ್ಷಕ್ಕೆ ಇದು ಹೆಚ್ಚಳವಾಗಿದೆ. ಇಂದಿನಿಂದ ಓಟ ಆರಂಭಿಸಿದ ಅಶ್ವಮೇಧ. ಇನ್ನು ಶಕ್ತಿ ಯೋಜನೆಗೆ ಹಳೆ ಬಸ್ಗಳನ್ನೇ ಬಿಟ್ಟಿದ್ದಾರೆ ಅನ್ನೋ ಆರೋಪವಿತ್ತು. ಆರೋಪಕ್ಕೆ ತಿರುಗೇಟು ಎನ್ನುವಂತೆ ಇವತ್ತು ಕುಷನ್ ಶೀಟ್, ಕ್ಯಾಮೆರಾ ಸೇರಿದಂತೆ ಅತ್ಯಾಧುನಿಕ ಸೌಲಭ್ಯ ಇರೋ ಹೊಸ ಬಸ್ಗಳು ರಸ್ತೆಗೆ ಇಳಿದಿವೆ. ವಿಧಾನಸೌಧ ಬಳಿ ನೂತನ ಬಸ್ಗಳಿಗೆ ಹಸಿರು ನಿಶಾನೆ ತೋರಿದ ಸಿಎಂ ಸಿದ್ದರಾಮಯ್ಯ 5,000 ಹೊಸ ಬಸ್ಗಳು ಬರಲಿವೆ ಅಂತಂದ್ರು. ನಾವು ಅಧಿಕಾರಕ್ಕೆ ಬಂದ ಮೇಲೆ ಈ ವರ್ಷ ಒಟ್ಟು ರಸ್ತೆ ಸಾರಿಗೆ ಸಂಸ್ಥೆಗೆ 5,800 ಬಸ್ಸುಗಳನ್ನು ಸೇರ್ಪಡೆ ಮಾಡ್ತಾ ಇದ್ದೀವಿ. ನರೇಂದ್ರ ಮೋದಿ ಅವರು ಹೇಳಿದ್ರು ರಾಜಸ್ಥಾನದಲ್ಲಿ ಆರ್ಥಿಕ ದಿವಾಳಿ ಆಗ್ತದೆ ಅಂತೇಳಿ. ಈಗ ಮೋದಿ ಗ್ಯಾರಂಟಿ, ನಮ್ಮ ಗ್ಯಾರಂಟಿ ಕಾಪಿ ಮಾಡಿಬಿಟ್ಟವರು. ಮೋದಿ ಗ್ಯಾರಂಟಿ. ಗುಜರಿ ಬಸ್ಗಳು ಅನ್ನೋ ಹಣೆಪಟ್ಟಿಯಿಂದ ಸಾರಿಗೆ ಇಲಾಖೆ ಹೊರಬರ್ತಿದ್ದು ಮೊದಲ ಹಂತದಲ್ಲಿ 100 ಹೈಟೆಕ್ ಬಸ್ಗಳು ರಸ್ತೆಗೆ ಇಳಿದಿವೆ. ಈ ಬಸ್ಗಳಲ್ಲೂ ಮಹಿಳೆಯರ ಉಚಿತ ಪ್ರಯಾಣಕ್ಕೆ ಅವಕಾಶ ನೀಡಲಾಗಿದೆ. ಕಿರಣ್ ಸೂರ್ಯ, TV9 ಬೆಂಗಳೂರು.